ಕೊರಿಯಾದಲ್ಲೇನಾದ್ರೂ ನೀವು ನಂತರ ಹೊಸ ಮನೆ ಹುಡುಕಾಡೋಕ್ ಹೋದ್ರೆ ಇವ್ರು ಹೇಳೋ ಬಾಡಿಗೆ ಮತ್ತೆ ಡೆಪಾಸಿಟ್ ಬಗ್ಗೆ ಕೇಳಿನೇ ತಲೆ ಸುತ್ತೋಗ್ಬಿಡ್ತೀರಾ. This building is 55 and total, and then 이거 watering. ಸೌತ್ ಕೊರಿಯಾದಲ್ಲಿ ಒಂದಿನ. ನಿಮಗ್ ಗೊತ್ತೇ ಇದೆ, ನಾನ್ ಇವಾಗಿರೋದು ಪುಟ್ಟು ರೂಮ್ ಅಲ್ಲಿ. ಗೋಶಿವಾನ್ ಅಂತ ಕರೆಯೋ ಈ ಪ್ಲೇಸ್ ಅಲ್ಲಿ ಏನೇನ್ ಸಮಸ್ಯೆ ಆಗತ್ತಂತ ಒಂದು ಡ್ರಾಮಾನೇ ಇದೆ ಬಿಡಿ. ಅದಕ್ಕೆ ಸಾವಾಸನೆ ಬೇಡ ಗುರು ಅಂತ ಬ್ರೋಕರ್ ಆಂಟೀಸ್ ಜೊತೆ ಹೋಗಿದ್ದು ಕೊರಿಯಾದಲ್ಲಿ ನವಗ್ರಹದ ಹುಡುಕಾಟದಲ್ಲಿ. ಬೆಂಗಳೂರಲ್ಲೇ 5 ಲಕ್ಷ ಕೊಟ್ರೆ ಲೀಸ್ಗೆ ಮನೆ ಸಿಕ್ಕಿರೋದು. ಆದ್ರೆ ಇಲ್ಲಿ ಕೇವಲ ಡೆಪಾಸಿಟ್ಗೆನೆ 3 ರಿಂದ 5 ಲಕ್ಷ ಕೇಳ್ತಾರೆ. ಒಂದಾದ್ಮೇಲೆ ಒಂದ್ ಮನೆ ನೋಡಿದ್ದೇ ಬಂತು. ಆಂಟಿ ಹಿಂದೆ ಸುತ್ತಿ ನನಗೂ ಸುಸ್ತಾಯ್ತು. ಏರಿಯಾ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರಲ್ಲ. ಡೆಪಾಸಿಟ್ಗೆನೆ 3 ರಿಂದ 5 ಲಕ್ಷ ಕೊಡ್ಬೇಕಂದ್ರೆ ಎಲ್ಗ್ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಕಾರಲ್ಲಿ ಸುತ್ತಾಡಿದ್ರು ಏರಿಯಾ ಹುಡ್ಕಾಡಿದ್ರು ಈ ಓಲ್ಡ್ ಆಂಟಿ ತೋರಿಸ್ತಾ ಇರೋದು 50,000 ಬಾಡಿಗೆಗೆ ಬೂಸ್ಟ್ ಹಿಡಿದ್ರು ಬೂತ್ ಬಂಗ್ಲೆನ. ಆಂಟಿ ಸವಾಸನೆ ಬೇಡ ಗುರು ಅಂತ ಈ ಪೈಖಾನಿಗೊಂದ್ ನಮಸ್ಕಾರ ಹಾಕೊಂತ ತೋರ್ಸಿರೋ ಮನೆನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಸರೇನಮ್ಮನ್ ಜೊತೆ ಒಂದ್ ಒಳ್ಳೆ ಊಟಕ್ಕೆ ಬಂದಿದ್ದೀನಿ. ನಿಮ್ಮ ಫ್ರೆಂಡ್ ಲಿಸ್ಟ್ ಅಲ್ಲಿ ಯಾರಾದ್ರೂ ಬ್ರೋಕರ್ ಇದ್ರೆ ಫಸ್ಟ್ ಟ್ಯಾಗ್ ಮಾಡಿ, ಯಾಕಂದ್ರೆ ಈ ಬ್ಯಾಚುಲರ್ಗೆ ಮನೆ ಬೇಕಾಗಿದೆ. ಮನೆ ಹುಡುಕಾಟದ ಮುಂದಿನ ವಿಡಿಯೋ ಬೇಕಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಅಲ್ಲಿ ತನಕ